ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಮಾಳಿಗೆ ಮೇಲೆ ನಿಂತು ನೋಡುವಂತ ಎಲ್ಲರ ನಡುವೆ ನಿಂತು ನೋಡುವಾಗ ಸರಿಯಾಗಿ ಹೆರಳು ಹಾಕ್ಕೊಂಡಿರಲಿಲ್ಲ. ಎಲ್ಲ ಮುಂಗುರುಳು ಹಾಗೆ ಬಿದ್ದಿದ್ವು. ಹಣೆ ತುಂಬ ವಿಭೂತಿ, ಕೊರಳಲ್ಲಿರೋ ಲಿಂಗ ರುದ್ರಾಕ್ಷಿ. ಒಂದು ಸುಮ್ಮನೆ ಸಾದಾ ಸೀರೆ ಉಟ್ಕೊಂಡು ನಿಂತಿದ್ದಳು. ಎಷ್ಟೇ ಸಾದಾ ಇದ್ರೂ ಕೂಡ ಅದು ಸಾತ್ವಿಕತೆಯ ಬೆಳದಿಂಗಳಿತ್ತಲ್ಲ. ಪರಮ ಸೌಂದರ್ಯ ಆಕೆಯಲ್ಲಿ. ಸತ್ಯವನ್ನರಿತ ಸೌಂದರ್ಯ ಭಾಳ ದೊಡ್ಡದಿರ್ತದೆ. ಆ ಸೌಂದರ್ಯದ ಮುಂದೆ ಮತ್ತಾವ ಸೌಂದರ್ಯನಿರಲ್ಲ. ಆಕೆ ಬೆಳಗಿರಬೇಕು, ತೆಳಗಿರಬೇಕು, ಕಡಿ ಇರಬೇಕು, ಭಾಳ ಸುಂದರಿ ಇರ್ಬೋದು. ಆದ್ರೆ ಎಲ್ಲ ಸೌಂದರ್ಯಕ್ಕಿಂತಲೂ ಕೂಡ ಮಹಾದೇವಿಯ ಸೌಂದರ್ಯ ಸತ್ಯವನ್ನರಿತು ಸತ್ಯವನ್ನು ಅವಲಂಬಿಸಿದ ಸೌಂದರ್ಯ ಇತ್ತಲ್ಲ, ಅದು ಅತ್ಯಂತ ಭೂಮಿ ಮೇಲೆ ಎಲ್ಲಕ್ಕಿಂತ ಹೆಚ್ಚಿನ ಸೌಂದರ್ಯ ಇತ್ತು. ಆ ಕಡೆ ರಾಜನ ವೈಯಾಳಿ ಬಂದು ಮನೆ ಮುಂದೆ ನಿಂತು ಎಲ್ಲರೂ ಹೂವಿನ ಹಾರ ಹಾಕ್ತಿದ್ರು. ಆ ಹೂವಿನ ಹಾರ ಹಾಕುವಾಗ ಆನೆ ಸೊಂಡಿಲಿಗೆ ಹಾಕ್ತಿದ್ರು. ಎತ್ತರ ಅಂಬಾರಿ ಮೇಲಿರ್ತಕ್ಕಂಥ ರಾಜನಿಗೆ ಅದು ಆ ಹಾರ ಅರ್ಪಿಸ್ಬಿಡ್ತಿತ್ತು. ರಾಜ ಕೊರಳೊಡ್ಡಿ ಅದನ್ನು ಸ್ವೀಕಾರ ಮಾಡ್ತಿದ್ದ. ಹೀಗೆ ಎಷ್ಟೋ ಜನ ಹೂವಿನ ಹಾರಗಳು ಕೊಡ್ತಾ ಇದ್ರು. ಒಂದು ಸಲ ಆನೆಗೆ ಏನು ಅನಿಸ್ತೋ ಏನೋ, ಆ ಆನೆ ಹೀಗೆ ಹೂವಿನ ಹಾರ ತಗೊಂಡಿದ್ದೆ ರಾಜನ ಕೊರಳಾಗ ಹಾಕೋದು ಬದಲಾಗ ಹಾರಿಸಿಬಿಟ್ಟು ಕೂಡಲೇ ಇಲ್ಲಿದ್ರಲ್ಲ ಎಲ್ಲ ಹುಡುಗಿಯರಿಕಿನ ಸುತ್ತಮುತ್ತ ಎಲ್ಲ ಕೊಯ್ಯೋ ಅಂತ ಶಬ್ದ ಮಾಡಿಬಿಟ್ಟರು. ಒಂದೇ ಸಲ ಕೂಗಿಬಿಟ್ರು. ಎಲ್ಲರೂ ಬಹಳ ಸಂತೋಷದಿಂದ ಆ ಹೂವಿನ ಹಾರ ಹಿಡಿಲಿಕ್ಕೆ ಅದರಲ್ಲಿ ನಿಂತ ಮಹಾದೇವಿ ಕೌಶಿಕ ಹುಡುಗಿಯರ ಆ ಲಲನೆಯರ ಸಣ್ಣ ಯುವತಿಯರ ಶಬ್ದ ಬಂದ ಕಡೆ ರಾಜ ಹಿಂಗೆ ಕಣ್ಣೆತ್ತಿ ನೋಡ್ತಾನೆ. ಕಣ್ಣು ಕೆಳಗೆ ಇಳಿಯೋದಿಲ್ಲ. ನೋಡ್ತಾನೆ ಆ ಒಂದು ಬೆಳದಿಂಗಳಿನಲ್ಲಿ ಚಂದ್ರಮ ಹೊಳೆದಂಗ ಹೆಂಗೆ ಹೊಳಿತಾ ಇದೆ. ಆ ಹುಡುಗಿ ಯಾರಿರ್ಬೇಕು? ಕಣ್ಣು ಆ ಬಟ್ಟಲು ಗಂಗಳು, ಆಕೆ ವರ್ಣನೆ, ಅವನ ಕಣ್ಣು. ಎಂದೆಂದು ಕೂಡ ರಾಜನಿಗೆ ಎಷ್ಟೋ ಜನ, ನೂರಾರು ಜನ ಹೆಂಡಂದಿರ್ತಿದ್ರು ಆ ಕಾಲದಲ್ಲಿ ರಾಜರಿಗೆ. ಅಷ್ಟೊಂದು ಜನ ಯುವತಿಯರು ತುಂಬಿರ್ತಕ್ಕಂಥ ಅರಮನೆಯಲ್ಲಿದ್ದಂಥ ರಾಜನ ಕಣ್ಣುಗಳು ಆಕೆಯನ್ನು ನೋಡಿದ ತಕ್ಷಣ ಅಲ್ಲಿಂದ ಕಣ್ಣು ಕೀಳೋದೇ ಇಲ್ಲ. ಅದೇನು ತೇಜಸ್ಸು ಮುಖದ ಮೇಲೆ, ಅದೇನು ಸೌಂದರ್ಯ. ಅವನು ಅನ್ಕೊಂಡ ಇನ್ನು ಮೇಲೆ ಈಕಿನ ಬಿಟ್ಟು ಬದುಕಾಗಲ್ಲ ನನಗಂದು. ಈಕಿನೇ ನನ್ನ ಹೆಂಡತಿ ಆಗಬೇಕು, ಪಟ್ಟದ ರಾಣಿ ಆಗಬೇಕು ನಿರ್ಧಾರ ಮಾಡಿಬಿಟ್ಟ. ಕಣ್ಣು ಕೆಳಗಿಳಿಸ್ಲಿಲ್ಲ. ನೋಡ್ತಾನೆ ಊರ್ ಜನ ಎಲ್ಲ ಯಾವ ಕಡೆ ನೋಡ್ತಾನೆ ಆ ಕಡೆ ನೋಡಕ್ ಶುರು ಮಾಡಿದ್ರು. ಜನದ ಬಾಯಿ ಯಾರು ಮುಚ್ಚಬೇಕು? ಅವ್ರು ಅನ್ನಕ್ಕೆ ಶುರು ಮಾಡಿದ್ರು, ವಾ 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 ವಾ, ಓಂಕಾರ ಶೆಟ್ಟಿಯ ದೈವ ತೆರೀತು, ಹಣೆ ಬರ ಖುಲಾಸ್ತು. ರಾಜನೇ ನೋಡ್ದ, ಮನೆ ಮೇಲೆ ಮಾಳಿಗೆ ಮೇಲೆ ಮಗಳು ನಿಂತಿದ್ದಾಳೆ, ಅದಕ್ಕಾಗಿನೇ ಇಟ್ಕೊಂಡಿದ್ದಾನೇನು ಅಂತ ಮಾತಾಡಿದ್ರೆ ಎಷ್ಟೋ ಜನ. ಮಾತಿಗೆ ನಮಗೆ ಏನೇನೇನೇನು ಖರ್ಚೇ ಇಲ್ಲ ಮಾತಾಡೋದಕ್ಕೆ. ಬೇಕಾದವು ಮಾತಾಡೋಕೆ ಶುರು ಮಾಡಿದ್ರು. ಅಷ್ಟೊತ್ನಾಗ ಅವನ ಪಕ್ಕಕ್ಕೆ ಇದ್ದ ವಸಂತಕ ಅವ ಅಂದ, ರಾಜರೆಲ್ಲ ಹೂವಿನ ಹಾರ ಹಾಕಕ್ಕೆ ಕೆಳ ನಿಂತ ಶೆಟ್ರೆಲ್ಲ ನಿಂತಾರ, ಹೂವಿನ ಹಾರ ತಗೋರಿ ಅಂತ. ಎಷ್ಟು ತಿವಿತನ, ಕಣ್ಣು ಈ ಕಡೆ ಬರೋದಿಲ್ಲ. ಮಹಾದೇವಿಗೆ ಏನೋ ಹಾವು ಚೇಳು ಹರಿದಾಡ್ದಂಗೆ ಆಗ್ತು. ಮುಖದ ಮೈ ಮೇಲೆ ಸ್ವಲ್ಪ ನೋಡ್ತಾಳೆ. ಆ ಕಡೆ ಕಣ್ಣು ಹೋಯ್ತು. ರಾಜ ತನ್ನನ್ನೇ ನೋಡ್ತಾ ಇದ್ದಾನೆ. ಸರಸರನೆ ಒಳಗೆ ಹೋದ್ರು. ಆಕೆ ಒಳಗೆ ಹೋದ್ರೂ ಕೂಡ ಅವ್ರಿಗೆ ಅಷ್ಟೊಂದು ಚಂದ ಅನ್ನಿಸ್ತದೆ. ಹಾಗೆ ನಡೀತಕ್ಕಂಥವಳು, ಹಾಗೆ ಬೆಳಗ್ತಕ್ಕಂಥವಳು, ಏನೇನು ಕಾವ್ಯದಲ್ಲಿ ಬರ್ತದೋ ಅದೆಲ್ಲವೂ ಕೂಡ ಅವಳ ಮೇಲೆ ಆರೋಪಿತ ಮಾಡಿ ಅನ್ಯ ಮನಸ್ಕನಾಗಿ ಬಿಡ್ತಾನೆ. ಅಲ್ಲಿಂದ ಮುಂದೆ ಬರ ಎಲ್ಲಿನೂ ನಿಲ್ಲಾರ್ದೇನೆ ಆ ವೈಯಾಳಿ ಮೆರವಣಿಗೆ ಅರಮನೆ ತಲುಪ್ತದೆ. 3 ದಿವಸಗಟ್ಟಲೆ ರಾಜ ವಿಚಾರ ಮಾಡ್ತಾನೆ. ನೋಡಿದ ಪ್ರಜೆ ಹೆಣ್ಣನ್ನು ನಾನು ಹೇಗೆ ಸ್ವೀಕಾರ ಮಾಡಬೇಕೋ ಬೇಡ ಅಂತ ಮಾಡಿದ್ರು ಅವನ ಮನಸ್ಸು ಪ್ರತಿದಿನನೂ ನಿದ್ದೆಗೆಡ್ತಾನೆ. ಇಲ್ಲ ಅವಳನ್ನು ನಾನು ತರಲೇಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ತನ್ನ ಮಂತ್ರಿ ವಸಂತಕನೇ ಕರಿತಾನೆ. ಆಪ್ತ ಮಂತ್ರಿ ಇದ್ದವನು ಕರೆದು ಹೇಳ್ತಾನೆ, ಅಲ್ಲ ಅವನಿಗೂ ಗೊತ್ತಿತ್ತು 3 ದಿವಸ ಆಯ್ತು ರಾಜನ ಇವನು ರಹನ್ ಚಹನ್ ಎಲ್ಲ ಬದಲಾವಣೆ ಆಗಿಬಿಟ್ಟಿದೆ ಅಂತ ಗೊತ್ತಾಗಿತ್ತು. ಕೇಳ್ತಾನೆ, ಆ ಮನೆ ಮುಂದೆ ನಿಂತಿದ್ವಲ್ಲ ಆ ಮನೆ ಯಾರ್ದು, ಅವಳು ಯಾರು ಅಂತ ಗೊತ್ತಿತ್ತು ವಸಂತಕನಿಗೆ. ಆಕೆ ಓಂಕಾರ ಶೆಟ್ರ ಒಬ್ಬಳು ಮಗಳು ಅಂತ ಹೇಳ್ತಾನೆ. ಆಕೆ ಮದುವೆ ಆಗಿದೆಯೇ ಅಂತ ಕೇಳ್ತಾನೆ. ಇಲ್ಲ, ಆಕೆ ಮದುವೆ ಆಗಿಲ್ಲ, ಇನ್ನು ಕನ್ಯೆ ಅದಾಳಂದ್ರೆ ಭಾಳ ಖುಷಿ ಆಗ್ತದೆ ಅವನಿಗೆ. ಅವನು ಎಲ್ಲ ರೀತಿಯಿಂದ ವಜ್ರ ವೈಡೂರ್ಯ ಸಂಪತ್ತು ಬಟ್ಟೆ ಎಲ್ಲ ಕೊಟ್ಟು ನಿಮಂತ್ರಣ ಕೊಟ್ಟು ಕಳಿಸ್ತಾನೆ. ಆಕೆ ನಾನು ಮದುವೆ ಆಗಬೇಕು ಹೇಳಿ ಕಳಿಸು ಅಂತ. ಅವ ಮದುವೆ ಆಗಬೇಕು ಅಂತ ಹೇಳಿ ಕಳಿಸು ಅಂತ ಹೇಳಿದಾಗ ವಸಂತಕ್ಕೆ ಒಂದು ಮಾತು ಹೇಳ್ತಾನೆ. ಊರೆಲ್ಲ ಪ್ರಚಾರದ ಆಕೆನ ಬಗ್ಗೆದೊಳಗೆ ಆಕೆ ದೇವರೇ ನನ್ನ ಗಂಡ ಅಂತ ತಿಳ್ಕೊಂಡಿದ್ದಾಳಂತೆ. ಅದಕ್ಕೆ ಯಾರನ್ನೂ ಈ ಲೋಕದ ಗಂಡರನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಂಥವಳನ್ನು ನೀವು ಬಯಸಿದ್ರೆ ಹೆಂಗ, ಅದು ಮರೀಚಿಕೆ ಇದ್ದಂಗೆ ನಿಮಗೆ ಸಿಗೋದಿಲ್ಲ ಅಂತ ಹೇಳಿದ್ರೆ ವಸಂತಕನೇ ಕೌಶಿಕ ಹೇಳ್ತಾನೆ, ಎಲ್ಲರೂ ಹುಡುಗಿಯರು ಹಂಗೆ ಹೇಳೋದು ಮೊದಲ ಅಂತಾನೆ.
ಎಲ್ಲರೂ ಹಂಗೆ ಹೇಳ್ತಾರೆ. ಸಿಗಲಾರ್ದಾಗ ಒಬ್ಬ ರಾಜನೇ ಮದುವೆ ಆಗ್ತೀನಂತ ಬಂದಾಗ ವಸಂತಕ್ಕ ಹುಚ್ಚಿಡ್ದಿದೆ ನಿನಗೆ, ಯಾವ ಹೆಣ್ಣು ಒಲ್ಲ ಅಂತೇಳಿ ನಾನು ಕೇಳಿದರೆ, ನಾನು ಸ್ಫುರದ್ರೂಪಿ ಇದ್ದೀನಿ, ಚಲುವ ಇದ್ದೀನಿ, ಅಧಿಕಾರದ ನನಗೆ ರಾಜತ್ವದ ಸಾಮ್ರಾಟ್ನಿದ್ದೀನಿ, ನನಗೆ ಹೆಂಗೆ ಬೇಡ ಅಂತಾಳೆ, ನೀ ತೊಗೊಂಡು ಹೋಗು ಅಂತೇಳಿ ಕಳಿಸಿದ್ರೆ ಅಲ್ಲಿ ಬಂದಾಗ ನೋಡ್ಬೇಕು ಅವ್ರ ಮಹಾಮನೆಗೆ. ಇವರದೊಂದು ಮಹಾಮನೆ. ಆ ಅರಮನೆಯಿಂದ ಬಂದ ನಿಮಂತ್ರಣ ಹೊತ್ಕೊಂಡು ವಸಂತಕ 4-6 ಜನ ದಾಸಿಯರೊಡನೆ ಮನೆಗೆ ಬರ್ತಾನೆ. ಬಾಗಿಲು ತೆಗಿಬೇಕು ಅಂತ ಆಳು ಬಂದು ಹೇಳ್ತಾನೆ ಓಂಕಾರ ಶೆಟ್ಟಿಗೆ, ಎದೆ ಜಲ್ ಅಂತದ. ರಾಜ ಯಾಕೆ ಬಂದ, ರಾಜನ ದೂತರು ನನ್ನ ಮನೆಗೆ ಯಾಕೆ ಬಂದರು ಅಂತ ಓಂಕಾರ ಶೆಟ್ಟಿ ಒಂದೇ ಸಮನೆ ಚಿಂತಿತನಾಗ್ತಾನೆ. ಪೊಲೀಸರು ಬಂದ್ರೆ ಹೆಂಗೆ ದಡ್ ಅಂತದಲ್ಲ ಮನೆಗೆ, ಯಾಕೆ ಬಂದ್ರಪ್ಪ, ಏನು ತಪ್ಪಾಯ್ತು, ಎಲ್ಲಿ ಅಂತ. ಹಂಗಿದ್ದ ಅವನ ದೂತರು ಬಂದಾಗ ಎಲ್ಲ ವಜ್ರ ವೈಡೂರ್ಯ ಇವುಗಳನ್ನೆಲ್ಲ ಹರಿಣಗಳನ್ನು ಇಟ್ಕೊಂಡು ಬಂದರು, ತುಂಬಿದ ತಟ್ಟೆಗಳನ್ನು ತೊಗೊಂಡು ಬಂದು ಕೂಡಲೇ ನೋಡ್ತಾರೆ. ಅವನು ವಸಂತಕ ಹಾಸಿದ್ರು, ಕೂಡ್ಲಿಕ್ಕೆ ಹೇಳಿದರು, ಕುಂತ. ಕೊನೆಗೆ ನೇರವಾಗಿ ವಿಷಯಕ್ಕೆ ಬಂದ. ಮಹಾರಾಜರು ನಿಮಂತ್ರಣ ಕೊಟ್ಟಿದ್ದಾರೆ ನಿಮಗೆ, ನಿಮ್ಮ ಮಗಳಿಗೆ ಅವರು ಮದುವೆ ಆಗಬೇಕಂತೆ ಅವರು ಆಸೆ ಪಟ್ಟಿದ್ದಾರೆ. ಮತ್ಯಾವುದರ ತಂದೆ ತಾಯಿಗಳಾದ್ರೆ ಎಷ್ಟು ಖುಷಿ ಬಿಡ್ತಿದ್ರು. ಆದರೆ ಓಂಕಾರ ಶೆಟ್ಟಿ ಲಿಂಗಮ್ಮ ಹೇಳ್ತಾರೆ, ವಸಂತಕ ನಿಮ್ಮ ರಾಜರ ಕನಸು ಎಂದು ಕೂಡ ನನಸಾಗೋದಿಲ್ಲ, ನಾವು ಶಿವಭಕ್ತರಿದ್ದೀವಿ, ಅದಕ್ಕೆ ಭವಿಯಾಗಿರ್ತಕ್ಕಂತಹ ನಿಮ್ಮ ರಾಜನಿಗೆ ನಾವು ಕೊಡೋದಿಲ್ಲ ಮಗಳನ್ನು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ರಾಜರಿಗೆ ಕುಲಗಳಿರೋದಿಲ್ಲ. ರಾಜರ ಕಾಲದಲ್ಲಿ ಹೆಂಗಿರ್ತಿತ್ತು ಅಂದ್ರೆ ಅವ್ರು ಯಾವ ದೇವರನ್ನ ಆರಾಧನೆ ಮಾಡ್ತಾರೆ, ಏನು ಪೂಜಾ ಮಾಡ್ತಾರೆ, ಅವ್ರ ಜಾತಿ ಯಾವುದು, ಧರ್ಮ ಯಾವುದು ಅಂತಿಲ್ಲ. ಪಟ್ಟಣಕ್ಕೆ ಒಡೆಯನಾದವ ಪಟ್ಟಣಿಗರಿಗೆಲ್ಲರಿಗೂ ಕೂಡ ಒಡೆಯನೇ ಇರ್ತಿದ್ದ. ಅದಕ್ಕೆ ಇದರ ಪರಿಣಾಮ ಸರಿಗಿರೋದಿಲ್ಲ ಅಂತ ಹೇಳಿದ್ರೆ ಓಂಕಾರ ಶೆಟ್ಟಿ ಭಾಳ ಧೈರ್ಯದಿಂದ ಹೇಳ್ತಾನೆ, ನೀವು ಇವೆಲ್ಲ ತೊಗೊಂಡು ಹೋಗ್ರಿ ನಿಮ್ಮ ಸಾಮಾನು, ನಮ್ಮ ಮಗಳಿಗೆ ನಿಮ್ಮ ಮದುವೆ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ಮಹಾದೇವಿ ತನಕ ವಿಷಯನೇ ಬರ್ಗೊಡೋದಿಲ್ಲ ಅವರು. ಅವಾಗ ಹೋದಾಗ ಮತ್ತೆ ವಸಂತಕ ಹೊಳ್ಳಿ ಹೋಗ್ತಾನೆ. ಕೌಶಿಕ ಭಾಳ ಕೆಲವೊಂದು ಸಲ ಏನಾಗ್ತದೆ ಅಂದರೆ ತನ್ನ ಅಪೇಕ್ಷಿಸಿದ ವಸ್ತು ಸಿಗದೇ ಇದ್ದ ಮನುಷ್ಯ ಭಾಳ ಕ್ರೂರಿ ಆಗ್ತಾನೆ. ಆವಾಗ 2ನೇ ನಿಮಂತ್ರಣ ಕೊಟ್ಟು ಕಳಿಸ್ತಾನೆ. ಒಂದು ವೇಳೆ ಅವರು ಒಪ್ಪದೇ ಇದ್ದರೆ ಬಲಾತ್ಕಾರ ಮಾಡಬೇಕು, ದಂಡ ವಿಧಿಸಬೇಕು, ಅವರ ತಂದೆ ತಾಯಿಗಳಿಗೆ ಆ ಹುಡುಗಿ ಓಂಕಾರ ಶೆಟ್ಟಿ ಮತ್ತು ಅವನ ಹೆಂಡತಿಗೆ ಜೈಲಿನಲ್ಲಿ ಹಾಕು ಅಂತ ಹೇಳ್ತಾರೆ. ಯಾವಾಗ ದಂಡದ ಒಂದು ಭಯ ಹುಟ್ಟಿಸ್ತಾನೋ ಮನೆಗೆ ಬಂದು ವಸಂತಕ ಹೇಳೋಗ್ತಾನೆ, ಇನ್ನು 2 ದಿನದಲ್ಲಿ ನೀವು ನಿರ್ಣಯ ಹೇಳಬೇಕು, ಇಲ್ಲದಿದ್ದರೆ ಜೈಲು ವಾಸಕ್ಕೆ ಸಿದ್ಧರಾಗಬೇಕು, ಮತ್ತು ನಿಮ್ಮ ಮಗಳು ಉಳಿಯೋದಿಲ್ಲ, ನೀವು ಕೂಡ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಒಂದು ರೀತಿಯಿಂದ ಭಯಭೀತರಾದಾಗ ಮಹಾದೇವಿಗೆ ಭಾಳ ಸಂಕಟ ಬರ್ತದೆ. ಆವಾಗ ಆಕೆ ಒಂದೇ ಸಮನೆ ಹಲ್ವಾಗಿ ಪ್ರಾರಂಭ ಮಾಡ್ತಾಳೆ, ದೇವ ನಾನು ನಿನಗೆ ಒಲಿದವಳು ಅಂತ ಸುಮ್ಮನೆ ಒಂದು ನೆಂಟಸ್ಥಾನ ಆಗಿದ್ದು ಹುಡುಗಿ ಕೂಡ ಇನ್ನೊಬ್ರು ಕಣ್ಣೆತ್ತಲ್ಲ ನೋಡ್ಲಾರ್ದಂಗೆ ಈ ಲೋಕದ ಗಂಡಂದಿರು ಕಾಯ್ತಾರೆ, ಆದ್ರೆ ನೀನೆಂಥ ಗಂಡನೋ ಅಂತ ಕೇಳ. ಆದ್ರೆ ನಾನು ನಿನಗೇ ಮೀಸಲು ಸತ್ಯ ಅಂತ ಇಷ್ಟೆಲ್ಲ ನಾನು ನಿನಗೆ ಅಲುಬ್ತಾ ಇರುವಾಗ, ಆದ್ರೆ ನೀನು ಆ ಪರಪುರುಷನ ಕಣ್ಣು, ನಾನು ಯಾವುದನ್ನು ನೋಡಬಾರ್ದು ಅಂದಿನೋ ವಿಧಿಯೇ ಅದು ನೋಡುವಂತೆ ಮಾಡಿದೆ ಎಲ್ಲ ಅಂತ ತಿಳ್ಕೊಂಡು ಗುರುಗಳ ಹತ್ರ ಓಡಿ ಹೋಗ್ತಾಳೆ. ಅವರ ಮನೆ ಮೇಲೂ ಕೂಡ ಕಾವಲಿಡ್ತಾನೆ ರಾಜ. ಗುರುಗಳ ಹತ್ರ ಮಠಕ್ಕೆ ಹೋದಾಗ ಹೇಳ್ತಾಳೆ, ಹಿಂದಣ ಹಳ್ಳ ಮುಂದಣ ತೊರೆ, ಹಿಂದೆ ಹೋದ್ರೆ ಹಳ್ಳ ಅದ, ಮುಂದೆ ಬಂದರೆ ತೊರಿ ಅದ, ಒಂದು ಕಡೆ ಅದರ ಹುಲಿ ಅದ, ಒಂದು ಕಡೆ ಹೋದ್ರೆ ಸಿಂಹ ಅದ, ಈ ಕಡೆ ನೋಡಿದ್ರೆ ತಂದೆ ತಾಯಿಗಳ ರಕ್ಷಣೆ ಮಾಡಬೇಕಾದ ನನ್ನ ಕರ್ತವ್ಯ ಅದ, ಆ ಕಡೆ ನೋಡಿದ್ರೆ ರಾಜನ ದಂಡ ಅದ, ಅದಕ್ಕೆ ಹೇಗೆ ಮಾಡಲಿ ಗುರುವೇ ಅಂತ ತಿಳ್ಕೊಂಡು ಹೇಳಿದಾಗ ಆ ಗುರುಗಳು ಹೇಳ್ತಾರೆ, ಚಿಂತೆ ಮಾಡಬೇಡ, ಲೋಕವನ್ನೇ ರಕ್ಷಿಸ್ತಕ್ಕಂತಹ ಪತಿ ಒಡೆಯನಾಗಿರ್ತಕ್ಕಂಥ ನಿನ್ನ ಪತಿ ಚನ್ನಮಲ್ಲಿಕಾರ್ಜುನ ಖಂಡಿತವಾಗಿಯೂ ನಿನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ತಿಳ್ಕೊಂಡು ಗುರುಗಳು ಆಕೆಗೆ ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನೆ ಕೊಟ್ಟಾಗಲೂ ಕೂಡ ಒಂದು ರೀತಿಯಿಂದ ಹೆದರಿದ ಹರಿಣಿಯಂತಾಗಿರ್ತಕ್ಕಂಥ ಆ ಮಹಾದೇವಿ ತಾಯಿ ಒಂದೇ ಸವನೆ ಬಂದು ಪೂಜೆಯಲ್ಲಿ ಕುಂತು ಬಿಡ್ತಾಳೆ. ಆಲಿಸೆನ್ನ ಭಿನ್ನಪವ, ಎಷ್ಟು ಆರ್ಥತೆಯನ್ನ ಮೊರೆ ಇಡ್ತಾಳೆ ಅಂತ ಕೇಳಿದ್ರೆ, ಆಲಿಸೆನ್ನ ಭಿನ್ನಪವ ಲಾಲಿಸೆನ್ನ ಭಿನ್ನಪವ ಪಾಲಿಸೆನ್ನ ಭಿನ್ನಪವ ಏಕೆನ್ನ ಮೊರೆ ಕೇಳಿಲ್ಲ ತಂದೆ, ನೀನಲ್ಲದೆ ಮತ್ತಿಲ್ಲ ನೀನೇ ನನಗೆ ಗತಿ, ನೀನೇ ನನಗೆ ಮತಿ, ನೀನೇ ನನಗೆ ಗತಿ ಅಯ್ಯ ಚನ್ನಮಲ್ಲಿಕಾರ್ಜುನ, ಆಲಿಸು ನನ್ನ ಮೊರೆ ಆಲಿಸು, ಆಮೇಲೆ ನನ್ನ ಮೊರೆಯನ್ನು ಪ್ರೀತಿಸು, ನಾನು ಏನ್ ಕೇಳ್ತಾ ಇದ್ದೀನೋ ಅದನ್ನು ಕೇಳ, ಅದನ್ನು ಪೂರೈಸು, ನನ್ನ ಪಾಲನೆ ಮಾಡು, ನನ್ನ ರಕ್ಷಣೆ ಮಾಡು, ನಿನ್ನ ಮೀಸಲ ಸತಿ ನಾನು, ಇನ್ನೊಬ್ಬರಿಗೆ ನನ್ನ ಮನಸ್ಸು ಮೈಗಳೆಂದೂ ಕೂಡ ಕೊಡ್ಲಿಕ್ಕೆ ನಾನು ಒಪ್ಪೋದಿಲ್ಲ, ಅದಕ್ಕೆ ನಿನ್ನ ಮೀಸಲ ಸತಿ ಇದ್ದೇನೆ ನಾನು, ನನ್ನನ್ನು ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ತಾಳೆ, ಪೂಜೆ ಮಾಡ್ತಾಳೆ. ಏನೋ ಒಂದು ರೀತಿಯಿಂದ ದೈವಿ ಶಕ್ತಿ ಆಕೆಯಲ್ಲಿ ಆವಿರ್ಭವಿಸದಂಗ ಆಗ್ತದೆ. ಹೊರಗೆ ಬಂದು ತಂದೆ ತಾಯಿಗಳಿಗೆ ಹೇಳ್ತಾಳೆ, ನೀವು ಹೆದರೋ ಅಗತ್ಯ ಇಲ್ಲ, ನಾನು ಅರಮನೆಗೆ ಹೋಗ್ಲಿಕ್ಕೆ ತಯಾರಾಗ್ತೀನಿ ಅಂತ. ಅರಮನೆಗೆ ಹೋಗ್ಲಿಕ್ಕೆ ತಯಾರಾಗ್ತೀನಿ ಅಂದಾಗ ತಂದೆ ತಾಯಿಗಳು ಹೇಳ್ತಾರೆ, ನಮ್ಗೆ ಜೈಲಿನಲ್ಲಿ ಅಟ್ಟಿದ್ರೂ ಚಿಂತೆ ಇಲ್ಲ, ರಾಜ ಎಷ್ಟೇ ಕ್ರೂರತನದಿಂದ ನಮ್ಮ ಜೊತೆಗೆ ವರ್ತಿಸಿದ್ರು ಚಿಂತೆ ಇಲ್ಲ ಮಗಳೇ, ನೀನು ಅವನ ಬಲೆಗೆ ಮಾತ್ರ ಬೀಳಬಾರ್ದು ಅಂತೇಳಿ.
ಹೇಳಿದಾಗಲೂ ಮತ್ತೆ ಗುರುಗಳು ಮನೆಗೆ ಧಾವಿಸಿ ಬರ್ತಾರೆ ಏನು ನಡೆದಂತ ನೋಡಲಿಕ್ಕೆ. ಕೊನೆಗೆ ಎಲ್ಲರೂ ಕೂಡಿ ಒಂದು ಉಪಾಯ, ಗುರುಲಿಂಗ ದೇವರು ಮತ್ತೊಂದು ಸಲ ಆಕೆಯ ಹಸ್ತಮಸ್ತಕ ಸಂಯೋಗ ಮಾಡಿ ಆಕೆಯಲ್ಲೊಂದು ಚೈತನ್ಯ ತುಂಬಿ ಆಕೆಗೆ ಹೇಳ್ತಾರೆ, ರಾಜನ ಅರಮನೆಯಲ್ಲಿದ್ದರೂ ಕೂಡ ನೀನು ಸುರಕ್ಷತೆಯಾಗಿ ಇರಲಿಕ್ಕೆ ಒಂದು ಉಪಾಯ ಮಗಳೇ ಅಂತ ಹೇಳ್ತಾರೆ. ಏನು ಉಪಾಯ? ಈ ಕಡೆ ತಂದೆ ತಾಯಿಗಳಿಗೆ ಅವನು ಬಿಡೋದಿಲ್ಲ, ಇಲ್ಲದಿದ್ದರೆ ತಂದೆ ತಾಯಿಗಳನ್ನು ಕಳ್ಕೊತೀವಿ, ನಿನ್ನನ್ನು ಕೂಡ ಕಳ್ಕೊತೀವಿ. ಹಾಗಾಗಬಾರ್ದು ಅಂದರೆ ರಾಜ ಸಾತ್ವಿಕದಾನೆ, ಅಂಥ ಕ್ರೂರಿ ಏನಲ್ಲ. ಅದಕ್ಕಾಗಿ ಅವನಿಗೊಂದು ಷರತ್ತು ವಿಧಿಸ್ಬೇಕು ನೀನು ಅಂತೇಳಿ. ಏನು ಷರತ್ತು ವಿಧಿಸಬೇಕು ಅಂತ ಹೇಳಿದ್ರೆ 3 ಷರತ್ತುಗಳು, 3 ಕರಾರುಗಳನ್ನು ನೀನು ಹಾಕು ರಾಜನಿಗೆ. 5 ವಾರಗಳ ವ್ರತದಲ್ಲಿದ್ದೇನೆ ನಾನು, ಅಲ್ಲಿವರೆಗೆ ಮದುವೆ ಆಗುವಂತಿಲ್ಲ. ಆವಾಗ ಹೇಳಿ ಕಳಿಸ್ತಾಳೆ ವಸಂತಕನಿಗೆ, 5 ವಾರಗಳ ವ್ರತದಲ್ಲಿದ್ದೇನೆ ನಾನು, ಈ 5 ವಾರಗಳ ವ್ರತ ಮುಗಿಯುವವರೆಗೆ ನಾನು ಮನೆ ಬಿಟ್ಟು ಬರುವಂಗಿಲ್ಲ ಅಂತ ಹೇಳಿದ್ರೆ ಕೌಶಿಕ ಎಷ್ಟು ಆತುರನಾಗಿರ್ತಾನೆ ಅಂತ ಕೇಳಿದ್ರೆ ವಸಂತಕನಿಗೆ ಹೇಳ್ತಾನೆ, ಆಕೆ 5 ವಾರಾರ ಮಾಡಲಿ 10 ವಾರಾರ ಮಾಡಲಿ, ಆದ್ರೆ ನನ್ನ ಕಣ್ಣೆದುರಿರಲಿ ಅಂತಾನು. ನನ್ನ ಕಣ್ಣೆದುರು ಬಂದು ಅರಮನೆಯಲ್ಲಿ ಇರ್ಲಕ್ಕೆ, ಅರಮನೆಯಲ್ಲಿ ಇದ್ದಂಗೆಲ್ಲ ತಾನೇ ಈ ವಾತಾವರಣ ಬದಲಾವಣೆ ಮಾಡ್ತದೆ ವಸಂತಕ, ಆಕೆ 5 ವಾರದ ವ್ರತಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ ಅಂತ ಹೇಳು ಅಂತ ಹೇಳ್ತಾನೆ. ಆದರೆ ಮತ್ತೊಂದು ಹೇಳಿ ಕಳಿಸ್ತಾಳೆ, 5 ವಾರದ ವ್ರತಕ್ಕೆ ಒಪ್ಪಿದರೂ ಕೂಡ ನನಗೆ 3 ಸಲ 5 ವಾರದ ವ್ರತದಲ್ಲಿ ನನ್ನ ವ್ರತಕ್ಕೆ ಏನಾದರೂ 3 ಸಲ ಭಂಗ ತಂದಿದ್ದೆ ಆದರೆ ನನಗೂ ನಿನಗೂ ಸಂಬಂಧ ಇಲ್ಲ, ಮದುವೆ ನಡೆಯೋದಿಲ್ಲ ಅಂತ ಹೇಳಿದರು. ಆವಾಗ ಅದಕ್ಕೂ ಕೂಡ ಹೇಳ್ತಾನೆ, ಕಾಮಾತುರಾಣಂ ನ ಭಯಂ ನ ಲಜ್ಜ ಅಂತ. ಅವನು ಯಾವುದಕ್ಕೂ ಸಿದ್ಧನಾಗ್ತಾನೆ ರಾಜ. ಕೌಶಿಕ ಹೇಳ್ತಾನೆ, ಪರವಾಗಿಲ್ಲ, ಆಕೆ 3 ತಪ್ಪುಗಳನ್ನ ಮಾಡದಂತೆ 5 ವಾರ ಆಕೆಗಾಗಿ ನಾನು ಕಾಯ್ತೀನಿ, ದಯವಿಟ್ಟು ಆಕೆಗೆ ನನ್ನ ಮನೆಗೆ ಬರ್ಲಿಕ್ಕೆ ಹೇಳು, ಅರಮನೆಯಲ್ಲಿ ಇರ್ಲಿಕ್ಕೆ ಹೇಳು ಅಂತ ಹೇಳ್ತಾಳೆ. ಅರಮನೆ ಇರ್ಲಿಕ್ಕೆ ಎಷ್ಟೇ ಒಪ್ಪದಿದ್ದರೂ ಕೂಡ ಆಕೆ ಬಹಳ ಅನಿವಾರ್ಯವಾಗಿ ತನ್ನ ತಂದೆ ತಾಯಿಯನ್ನು ಬೀಳ್ಕೊಂಡು ಅರಮನೆಗೆ ಹೋಗ್ತಕ್ಕಂಥ ರಾಜನ ಮೇಣೆ ಬಂದು ಬಿಡ್ತದೆ. ಅರಮನೆಯ ಆ ಒಂದು ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳಿಕ್ಕೆ ಆಕೆಗೆ ಸುಮಾರು ಆ ಒಂದು ನರಕದಲ್ಲಿ ಕುಳಿತಂಥ ಬೆಂಕಿಯಲ್ಲಿ ಕುಂತಂಥ ಅನುಭವ ಆಕೆಗೆ ಆಗ್ತದೆ. ಆದರೂ ಕೂಡ ತನ್ನ ತಂದೆ ತಾಯಿಯ ರಕ್ಷಣೆಗಾಗಿ ಆಕೆ ಮುಪ್ಪಿನ ವಯಸ್ಸಿನಲ್ಲಿ ತಂದೆ ತಾಯಿಗಳಿಗೆ ಕಷ್ಟ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ತಾನು ಅತ್ಯಂತ ಸರಳ ವೇಷಧಾರಿಯಾಗಿದ್ದುಕೊಂಡು ತನ್ನ ವಿಭೂತಿ ಪೂಜಾ ಸಾಮಗ್ರಿಗಳನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟುಕೊಂಡು ಅದರಲ್ಲಿ ಕೂಡ್ತಾಳೆ. ತಂದೆ ತಾಯಿಗಳು ಒಂದೇ ಸಮನೆ ಕಂಬಕ್ಕೆ ತೆಕ್ಕೆ ಬಿದ್ದು ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಗಳು ಹೋಗೋದು ನೋಡ್ಲಿಕ್ಕೆ ಅವರಿಂದ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಎಂತೆಂಥವ್ರನ್ನು ಬಂದರೂ ಕೂಡ ನಾನು ಪರಮಾತ್ಮನಿಗೆ ಮೀಸಲಾದ ಸತಿಯಿಂದ ನನ್ನ ಮಗಳು ಹೆಂಗೆ ಹೋಗಿ ಅರಮನೆಗೆ ಇರ್ತಾಳೋ, ತನ್ನ ತಾವೊಬ್ಬ ಹೆಣ್ಣಾಗಿ ಹೆಂಗೆ ರಕ್ಷಣೆ ಮಾಡ್ಕೊಳ್ತಾಳೋ, ಇಷ್ಟು ಭಯಭೀತರಾಗ್ತಾರೆ. ಒಂದೇ ಸಮನೆ ಆ ಓಂಕಾರ ಶೆಟ್ಟಿನೂ ಕೂಡ ಅಳಲಿಕ್ಕೆ ಎದೆ ಹೊಡ್ಕೊಂಡು ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಗಳು ಹೋಗೋದನ್ನು ನೋಡದನೆ ಬಾಗಿಲು ಮುಚ್ಚಿ ಒಳಗೆ ಹೋಗ್ತಾರೆ ತಂದೆ ತಾಯಿ. ಅಂದಿನಿಂದ ಅವರ ಬಾಳು ಸತ್ತಂತಹ ಬಾಳಾಗ್ತದೆ. ಈ ಕಡೆ ಮಹಾದೇವಿಯನ್ನು ಕರ್ಕೊಂಡು ಹೋಗ್ತಾನೆ ರಾಜ. ಅರಮನೆ ಪ್ರವೇಶ ಮಾಡುವ ಮುನ್ನ ಮಹಾದೇವಿ ನಿಂತು ಒಂದು ಮಾತನ್ನು ಹೇಳ್ತಾಳೆ. ತನಗೆಲ್ಲರೂ ಕೂಡ ಬಂದಿರತಕ್ಕಂಥ ಕರೀಲಿಕ್ಕೆ ಬಂದಿರತಕ್ಕಂಥ ದಾಸಿಯರ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಮಾತಾಡ್ತಾ ಆಡ್ತಾನೆ ಅಲ್ಲಿ ಪರಿವರ್ತನೆ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗ್ತದೆ. ಅರಮನೆಯಲ್ಲಿ ಬೆಂಕಿಯಲ್ಲಿ ತಂಗಾಳಿ ಬೀಸಿದಂಗ ಅಲ್ಲಿರ್ತಕ್ಕಂಥ ಎಲ್ಲ ವಿಲಾಸಿನಿಯರಾಗಿರ್ತಕ್ಕಂಥ ದಾಸಿಯರಿದ್ದರು, ರಾಣಿಯರಿದ್ದರು. ಪ್ರತಿಯೊಬ್ಬರ ಕಣ್ಣು ಕೂಡ ಆಕೆಯ ಮೇಲೆ ನೆಟ್ಟಿತ್ತು. ಯಾವ ಸಂದರ್ಭದಲ್ಲಿ ಈಕೆ ಬದಲಾವಣೆ ಆಗ್ತಾಳೋ ಅಂತ. ಅದರ ನಿಧಾನಕ್ಕೆ ತಂಗಾಳಿ ಬೀಸಿ ನೀರು ಬಿದ್ದ ಬೆಂಕಿ ಹೆಂಗೆ ಆರ್ತದೋ ಆ ರೀತಿ ಅರಮನೆ ವಿಲಾಸದ ಜೀವನ ಎಲ್ಲವೂ ಕೂಡ ಅದು ಕಲ್ಯಾಣದ ಮಹಾಮನೆಯಾಗಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಅರಮನೆಯಲ್ಲಿರ್ತಕ್ಕಂತಹ ಮಹಾದೇವಿ 3 ಕಂಡೀಷನ್ ಆಗ್ತಾಳೆ. 3 ಹೊತ್ತು ನನಗೆ ಯಾವಾಗಲೂ ನೀನು ತೊಂದರೆ ಕೊಡಬಾರ್ದು, ನನ್ನ ವ್ರತಕ್ಕೆ ಭಂಗ ತರಬಾರ್ದು. ಯಾವ ವ್ರತಗಳಂದರೆ, ನಾನು ಲಿಂಗ ಪೂಜೆಯಲ್ಲಿರುವಾಗ ಅಡ್ಡಿ ಆಗಬಾರ್ದು. ಇನ್ನೊಂದು, ನಾನು ಜಂಗಮ ಸೇವೆಯಲ್ಲಿರುವಾಗ ನೀನು ಅಡ್ಡಿ ಆಗಬಾರ್ದು. ನಾನು ಗುರುವಿನ ಆರೈಕೆಯಲ್ಲಿರುವಾಗ ನೀನು ನನಗೆ ಅಡ್ಡಿ ಆಗಬಾರ್ದು. ಗುರು ಲಿಂಗ ಜಂಗಮ ಈ 3 ಸೇವೆಯಲ್ಲಿ ನನಗೆ ಅಡ್ಡಿ ಆಗಬಾರ್ದು ಅಂತ ಹೇಳಿದಾಗ ಕೌಶಿಕನಿಗೆ ಏನು ಗೊತ್ತಾಗಬೇಕಾ? ಅನುಭಾವಿಯೇ ನೋಡಿ. ಅವನು ಹೇಳ್ತಾನೆ, ಈ 3 ಹೊತ್ತು ಬಿಟ್ಟ ನಂತರ ನನ್ನ ಜೊತೆಗಿರ್ತಲ್ಲ ಅಂತನೋ, ಈ 3 ಹೊತ್ತು ಬಿಟ್ಟ ನಂತರ ನನಗೆ ಸಿಗ್ಬೋದಲ್ಲ ಅನ್ನುವ ಭಾವ ಅವನಿಗೆ ಉಂಟಾಗಿ ಆಗಲಿ ಅಂತ ಒಪ್ಕೊಳ್ತಾನೆ. ಗುರುವಿನ ಸೇವೆಗೆ ಅಡ್ಡಿ ಬರೋದಿಲ್ಲ, ಲಿಂಗ ಪೂಜೆಗೆ ಅಡ್ಡಿ ಬರೋದಿಲ್ಲ, ಜಂಗಮ ಅನುಭವಕ್ಕೆ ನಾನು ಅಡ್ಡಿ ಬರೋದಿಲ್ಲ. ಗುರು ಲಿಂಗ ಜಂಗಮರ ಸೇವೆ ಮಾಡ್ಕೊಂಡು ನಿನಗೆ ಏನೇನು ಸವಲತ್ತು ಬೇಕೋ ಅದೆಲ್ಲ ಸವಲತ್ತು ವಸಂತಕ ಕೊಡ್ತಾನೆ. ಅರಮನೆಯಲ್ಲಿಯೇ ನೀ ಎಲ್ಲವನ್ನು ಸಾಧಿಸಬಹುದು ಅಂತ ಕೊಡ್ತಾನೆ. ಆದರೆ ಅಷ್ಟು ಸುಲಭವಲ್ಲ. ಈ ಅನುಭಾವಿಯಾಗಿರ್ತಕ್ಕಂತಹ ಮಹಾದೇವಿ ಅಕ್ಕನ ಯೋಜನೆಗೆ
ಆ ಒಂದು ಕೌಶಿಕ ಅಂತಕ್ಕಂಥ ಆಮಿಗ ಬಿದ್ದೇ ಬೀಳ್ತಾನೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವನು ವಿರಹದ ಬೇಗೆಯಲ್ಲಿ ಬೇಯ್ತಾನೆ. ಈಕೆ ಪ್ರತಿದಿನನೂ ಇದರಿಂದ ಹೆಂಗೆ ಬಿಡಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾಳೆ. ಪ್ರತಿದಿನನೂ ಅವನು ಆಕೆಯನ್ನು ಹೇಗೆ ಆ ಬಲೆಯಲ್ಲಿ ಅರಮನೆಯ ಬಲೆಯಲ್ಲಿ ಹಾಕಬೇಕು ಅಂತ ವಿಚಾರ ಮಾಡ್ತಾನೆ. ಎರಡು ಸತ್ಯದ ಮತ್ತು ಅಸತ್ಯದ, ಶಾಶ್ವತತೆಯ ಮತ್ತು ಅಶಾಶ್ವತತೆಯ ಹೋರಾಟ, ಭೋಗದ ಮತ್ತು ತ್ಯಾಗದ, ಎರಡು ವಿರತಿಯ ಮತ್ತು ರತಿಯ ಹೋರಾಟ ಪ್ರಾರಂಭ ಆಗ್ತದೆ. ಮಹಾದೇವಿ ಒಳಗನೆ ಒಂದು ಸಲ ಭಲೆ ಮಾಯೆ ಅಂತ ಹೇಳ್ತಾಳೆ. ನಾನು ಯಾವುದನ್ನು ಬೇಡ ಅಂತ ತಿರಸ್ಕಾರ ಮಾಡಿದ್ದೇನೋ ಅದನ್ನೇ ಮತ್ತೊಂದು ಮುಖದಿಂದ ತಕ್ಷಣಕ್ಕನೇ ಸದಾಕಾಲ ಓಲೆಗರಿ ಕೈಯಲ್ಲೇ ಇರ್ತಿತ್ತು. ಮೇಣೆಯಲ್ಲಿ ಕುಳಿತು ಬರಿತಾಳೆ. ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು, ಸ್ತ್ರೀಯ ಮುಂದೆ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು, ಲೋಕದ ಮಾಯೆಗೆ ಶರಣ ಚಾರಿತ್ರ್ಯ ಮರುಳಾಗಿ ತೋರುವುದು, ಚೆನ್ನ ಮಲ್ಲಿಕಾರ್ಜುನನ ಒಲಿದ ಶರಣಂಗೆ ಮಾಯೆ ಇಲ್ಲ, ಮರಹಿಲ್ಲ, ಅಭಿಮಾನವೂ ಇಲ್ಲ. ಹೇ ದೇವ, ನೀನು ಯಾವುದೇ ರೀತಿಯಿಂದ ಮಾಯೆಯನ್ನು ತಂದು ಒಡ್ಡಿದರೂ ಕೂಡ ಸಾಮಾನ್ಯ ಪುರುಷರನ್ನು ಒಲ್ಲೆಯನ್ನು ತಿರಸ್ಕರಿಸಿದಾಗ ಮಹಾರಾಜನನ್ನೇ ತಂದು ಮುಂದೆ ನಿಲ್ಲಿಸ್ತಕ್ಕಂಥ ಮಾಯೆಗೆ ನಾನು ಅಂಜುವಳಲ್ಲ. ನಾನು ಅರಿತು ನನಗೆ ಮಾಯೆ ಇಲ್ಲ, ಅಭಿಮಾನ ಇಲ್ಲ, ಮರವೂ ಕೂಡ ಇಲ್ಲ. ಮಾಯೆ ಯಾರಿಗೆ ಅಡರ್ತದೆ ಅಂತ ಕೇಳಿದರೆ ಯಾರಿಗೆ ಮರ ಆಗಿದೆಯೋ ಅವರಿಗೆ. ಮರಹಿನಿಂದ ಕೂಡಿರ್ತಕ್ಕಂಥವರಿಗೆ ಭ್ರಾಂತಿ ಕವಿತದೆ, ತಪ್ಪು ತಿಳುವಳಿಕೆಯಿಂದ ಬದುಕು ನರಕವಾಗ್ತದೆ. ಯಾರು ಸದಾ ಜಾಗೃತರಾಗಿದ್ದಾರೋ ಆ ಮರ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಮಾಯೆ ಅಡರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಯಾವುದೇ ರೂಪಗಳನ್ನು ಕೂಡ ಅರಿಯಬಲ್ಲಂಥವರವರು. ಈಗ ಈ ಮಾಯೆ ಭ್ರಾಂತಿ ನನ್ನ ಮುಂದೆ ಕೌಶಿಕನಾಗಿ, ರಾಜ್ಯವಾಗಿ, ವೈಭವವಾಗಿ, ವಿಲಾಸವಾಗಿ ಬಂದಿದೆ. ಅದು ಕೂಡ ಆಗಲಿ ಚೆನ್ನ ನಿನ್ನ ಇಚ್ಛೆಯಂತೆ ಅಂತ ಹೊರಗೆ ಬರ್ತಾ ಇದ್ದಾಳೆ. ಆದರೆ ಒಂದು ಅಕ್ಕನ ಆ ಸಾಮರ್ಥ್ಯ ನಾವು ತಿಳ್ಕೊಳ್ಬೇಕು. ಆಕೆಯಲ್ಲಿ ಚಾಲೆಂಜಿಂಗ್ ನೇಚರ್ ಅಂತೀವಲ್ಲ, ಅದು ಯಾವಾಗಲೂ ಸವಾಲಾಗಿ ನಿಲ್ತಕ್ಕಂತಹ ಒಂದು ಸ್ವಭಾವ ಅವಳದು. ಯಾಕೆಂದರೆ ಹುಟ್ಟಿದಾಗ ಆಕೆ ನಿರ್ಣಯ ತಗೊಂಡಿರ್ತಕ್ಕಂಥದ್ದೇ ಅಂಥದ್ದು. ಲೋಕದ ಜನರಿಗೆಲ್ಲ ಮದುವೆ ಅನಿವಾರ್ಯವೆಂದಾಗ ಈ ಕಾಲದಲ್ಲಿ ನಾವು ಹೇಳೋದು ಭಾಳ ಸುಲಭ. ಆದರೆ ಆ ಕಾಲದಲ್ಲಿ ಹೆಣ್ಣಿಗೆ ಮದುವೆ ಅನಿವಾರ್ಯ ಎಂದಾಗ ಮದುವೆಯನ್ನೇ ತಿರಸ್ಕರಿಸಿ ನಿಂತಿರ್ತಕ್ಕಂತಹ ದಿಟ್ಟೆ ಅವಳು. ಅದಕ್ಕಾಗಿ ಸವಾಲುಗಳು ಆಕೆಗೆ ಸಣ್ಣವಾಗೇ ಕಾಣ್ತಾ ಇದ್ದು. ಇನ್ನೂ ಎಷ್ಟು ದಿವಸ ಈ ಮಾಯೆಯ ಬಲೆಯಲ್ಲಿ ಸಿಕ್ಕಿ ಬೀಳಲಿ ದೇವ, ನಾನೀಗ ಅರಿತಿದ್ದೇನೆ, ದಯವಿಟ್ಟು ಕಾಡಬೇಡ ಅಂತಕ್ಕಂಥ ಮಾತು ಹೇಳ್ತಾಳೆ. ಒಂದಲ್ಲ ಎರಡಲ್ಲ, ಎಷ್ಟು ಜಾಗೃತಳಾಗಿದ್ದಳು ಅವಳ ಮನಸ್ಸು. ಎಷ್ಟು ಜಾಗೃತ ಆಗಿತ್ತು ಅಂದರೆ ಪೂರ್ಣ ಇಂದು ಮುಂದು, ಹಿಂದಿನ ಭೂತಕಾಲ, ಇಂದಿನ ವರ್ತಮಾನ, ಮುಂದಿನ ಭವಿಷ್ಯತ್ ಎಲ್ಲವನ್ನೂ ಕೂಡ ಅರಿತಕ್ಕಂಥ ತ್ರಿಕಾಲ ಜ್ಞಾನಿ ಆಕೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಯೊಳಗೆ ಬಾರದ ಭವಂಗಳಲ್ಲಿ ಬಂದೇ ಎಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾಳೆ. ಜನ್ಮ ಜನ್ಮಾಂತರಗಳನ್ನು ಕೂಡ ಉಂಡೆ ಸುಖಾಸುಖಗಳ ಹಿಂದಣ ಜನ್ಮವೇನಾದಡಾಗಲಿ ಮುಂದೆ ನೀ ಕರುಣಿಸ ಚೆನ್ನಮಲ್ಲಿಕಾರ್ಜುನ. ಇದೊಂದೇ ಜನ್ಮಕ್ಕೆ ಬಂದಿಲ್ಲ, ಸುಮಾರು ಹೇಳ್ತಾರೆ 84 ಲಕ್ಷ ಅಂತ. ಮೊದಲನೇದು ಅಂಡಜ, ಮೊಟ್ಟೆಯಾಗಿ ಹುಟ್ಟತಕ್ಕಂಥದ್ದು 21 ಲಕ್ಷ. ಪಿಂಡಜವಾಗಿ ಹುಟ್ಟತಕ್ಕಂಥದ್ದು, ಪಿಂಡದಿಂದ ಹೊರಬಂದು ಮರಿಯಾಗ್ತಕ್ಕಂಥದ್ದು. ಆಮೇಲೆ ಉದ್ವಿಜ, ಭೂಮಿಯಿಂದ ಹುಟ್ಟತಕ್ಕಂಥವುಗಳು. ಜರಾಯುಜ ಅಂದರೆ ಮನುಷ್ಯ ಜನ್ಮ, ಜರ ಚೀಲ ಇಟ್ಕೊಂಡು ಹುಟ್ಟತಕ್ಕಂಥ, ಚೀಲದಲ್ಲಿ ಹುಟ್ಟತಕ್ಕಂಥದ್ದು. ಹೀಗೆ ಸುಮಾರು 84 ಲಕ್ಷ ಯೋನಿಯೊಳಗೆ ಬಂದೇ ಉಣಬಾರದ ಎಲ್ಲ ಭವಗಳನ್ನು ಉಂಡೆ ದೇವ, ಹಿಂದಿನದು ಏನಾದರೂ ಆಗಲಿ, ಈಗ ಮುಂದಾದರೂ ನೀ ಹಾಗೆ ಮತ್ತೊಮ್ಮೆ ನಾನು ಈ ಭವಕ್ಕೆ ಬರದಂತೆ ಕಾಪಾಡು. ಇಷ್ಟು ಎಚ್ಚರ ಇದ್ದರೆ ಸಾಕು ಮನುಷ್ಯನಿಗೆ. ಆದರೂ ಕೂಡ ಆ ಎಚ್ಚರ ಎಷ್ಟು ಮರ ಆಗ್ತದೆ ಅಂತ ಕೇಳಿದರೆ, ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಈ ತುರಿಕೆ ಅನ್ನೋದಿರ್ತದಲ್ಲ, ತಿಂಡಿ ಕೊಡೋದು, ಅದು ಎಷ್ಟು ಎಚ್ಚರ ಇದ್ರೂ ಕೂಡ ಸುಮ್ಮನೆ ಬಿಡಲ್ಲ. ಅದು ನಿಮಗೆಲ್ಲರ ಒಂದು ಕಡೆ ತುರಿಸ್ತಾ ಇತ್ತಂದರೆ, ನೀವೆಷ್ಟೇ ಭಾಳ ಸೊಫೆಸ್ಟಿಕೇಟೆಡ್ ಅನಿಸ್ಕೊಂಡು ಚಂದ ಡ್ರೆಸ್ ಎಲ್ಲ ಹಾಕ್ಕೊಂಡಿರಿ, ಆ ತಿಂಡಿ ಒಮ್ಮೆ ಶುರು ಆಯ್ತು ಅಂದ್ರೆ ಹೆಂಗಾರ ಮಾಡಿ ತುರಿಸ್ಕೊತಾನೆ ಮನುಷ್ಯ. ಹೆಂಗಾರ ಮಾಡ್ತಾನೆ. ಭಾಳ ಕೆಲವ್ರು ಪಾಪ ಹಳ್ಳಿ ಜನ ಹಿಂಗೆ ಕೆದರ್ಕೊಂಡ್ರೆ, ಇವರು ಸೊಫೆಸ್ಟಿಕೇಟೆಡ್ ಆದ್ರೆ ಎಲ್ಲರ ಕೈ ಹಾಕಿ ಹಂಗಾರ ಮಾಡಿ ತುರಿಸ್ಕೊಂಡು. ಒಟ್ಟು ಅದು ಏನಾರ ಬಿಡ್ಬೋದು, ಅದರ ತುರಿಕೆ ಅದಲ್ಲ, ಅದು ಬಿಡೋದಿಲ್ಲ. ಅದರೊಳಗೆ ಮತ್ತೆ ಭಾಳ ಜೋರು ಇದ್ದಿದಾರ ಅತ್ತೆ ಹೋಯ್ತು. ಸ್ವಲ್ಪ ಸುಮ್ಮನೆ ಇರು ಓಡಾಡಿದಂಗೆ ಆಗ್ತಾ ಇರಲಿ, ನಿಮಗೆ ಬೇಚೇನು ಮಾಡಿಬಿಡ್ತದೆ. ಸಣ್ಣ ಒಂದು ಇರುನೇ, ಒಂದು ಕಡ್ಡಿ ನಮಗೆ ಬೆನ್ನಾಗ ಹೋಯ್ತಂದ್ರೆ ಎಷ್ಟು
ಬೇಚೈನ್ ಮಾಡಿಬಿಡ್ತದದು. ಅದಕ್ಕಾಗಿ ಆ ತುರಿಸ್ಕೊಳ್ಳಾರ್ದೇ ನಿಂದ್ರಲಕ್ಕೆ ಮನುಷ್ಯನಿಗೆ ಸಾಧ್ಯನೇ ಆಗಲ್ಲ. ಅದಕ್ಕೆ ಹೇಳ್ತಾರೆ ಇದೂ ಕೂಡ ಒಂದು ಹಂಗೆ. ಭದ್ರವಾದ ಕೋಟೆ ಭಾಳ ಹಳೆ ಕತೆ ಹೇಳ್ತಿರ್ತಾರೆ, ಆದ್ರೆ ಅದು ಸಾರ್ವಕಾಲಿಕ. ಅದು ಭದ್ರವಾದ ಕೋಟೆ ಒಂದೇ ಬಾಗಿಲು. ಭಾಳ ಬಳಲ್ತಿದ್ದ ಕುರುಡ ಪಾಪ 2 ಕಣ್ಣು ಇಲ್ದೇನೆ ಹೆಂಗೆ ಹೋಗಬೇಕು ಕೋಟೆ ಹೊರಗೆ, ಮತ್ತೆ ಸುತ್ತಿದ್ದ ಜಾಣ ವ್ಯಕ್ತಿ ಬಂದು ಹೇಳ್ದವನೇ, ನೀ ಹಿಂಗೆ ಸುತ್ತಗೋತ ಹೋದ್ರೆ ಹಿಂಗೆ ನೀನು ಎಷ್ಟು ಜನ್ಮ ಸುತ್ತಿದ್ರು ಸಾಲಲ್ದಪ್ಪ, ಅದಕ್ಕೆ ನಿನ್ನ ಗೋಡೆ ಕೈ ಹಚ್ಕೊಡ್ತೀನಿ, ಇರೋದು ಒಂದೇ ಬಾಗಿಲದ, ಆ ಗೋಡೆ ಹಿಡ್ಕೊಂಡು ಹೋಗು, ಬಾಗಿಲು ತಾನೇ ಬಂದು ಬಿಡ್ತಾವ, ಹೊರಗೆ ಹೋಗು ಅನ್ನೋದು. ಅವ ಹಂಗೆ ಹೋಗ್ತಿದ್ದ ಪಾಪ, ಎಚ್ಚರದಿಂದ ಹೋಗ್ತಿದ್ದ. ಹೋಗೋದ್ರೊಳಗೆ ಅಮ್ಮ ಇನ್ನೇನು ಬಾಗಿಲು ಬಂದೇ ಬಿಡ್ತು, ಆದ್ರೆ ಅವನಿಗೆ ಗೊತ್ತಿಲ್ಲ ಕುರುಡದಾನ, ಬಾಗಿಲು ಬಂದೇ ಬಿಡ್ತು ಅನ್ನೋದ್ರೊಳಗೆ ತಿಂಡಿ ಶುರು ಆಯ್ತು. ಕೈ ಸ್ವಲ್ಪ ಹೊತ್ತು ತುರಿಸ್ಕೊಂಡು ಮುಂದೆ ಹಂಗೆ ತುರಿಸ್ಕೋತ ನಿಂತ್ರೆ ಟೈಮ್ ವೇಸ್ಟ್ ಆಯ್ತದ ಅಂತ ತಿಳಿದು ಹಂಗೆ 2 ಹೆಜ್ಜೆ ಹಾಕಾರಂತ ತುರಿಸ್ಕೊಳ್ತು ಮುಂದೆ ಹೋದ. ಬಾಗಿಲು ಹಿಂದಾಯ್ತು, ಮುಂದೆ ಮತ್ತೆಷ್ಟು ಸುತ್ತಬೇಕು, ಮತ್ತೆ ಪೂರ್ಣ ಕೋಟೆ ಸುತ್ತಬೇಕು ಅವನು. ಅದಕ್ಕಾಗಿ ಹೇಳ್ತಾರೆ ಎಷ್ಟೋ ಜನ್ಮ, ಮಾನವ ಜನ್ಮ ಎಂಬುದು ಭಾಳ ದುರ್ಲಭ ಅಂತ ಯಾಕೆ ಹೇಳ್ತಾರಂದ್ರೆ 84ನೇ ಜನ್ಮವಾಗಿ 84 ಲಕ್ಷ ಯೋನಿಯೊಳಗೆ ಕೊನೆ ಜನ್ಮವಾಗಿ ಇದು ಮಹಾದ್ವಾರ ಅದ. ಇದು ನಿನ್ನ ನೀ ಅರಿತಕ್ಕಂಥ ಮಹಾದ್ವಾರ ಅದ. ಎಲ್ಲ ಶರೀರಗಳು ಕೂಡ 83 ಲಕ್ಷ ಯೋನಿಯಲ್ಲಿರ್ತಕ್ಕಂಥ ಎಲ್ಲ ಶರೀರಗಳು ಏನೂ ಮಾಡ್ಲಿಕ್ಕಾಗದೇ ಇರ್ತಕ್ಕಂಥ ಕೇವಲ ಭೋಗ ಶರೀರಗಳಷ್ಟೇ, ವಿಚಾರ ಮಾಡುವಂಗಿಲ್ಲ, ಏನದನೋ ಹಂಗೆ ಬದುಕ್ತಕ್ಕಂಥದ್ದು. ಆದರೆ ಇದು ಒಂದು ಜನ್ಮ ಮಾತ್ರ ವಿಚಾರಕ್ಕಾಗಿ ಬಂದಿರತಕ್ಕಂಥದ್ದು. ಆದರೆ ಈ ಸಮಯದಲ್ಲಿನೂ ಮನುಷ್ಯನಿಗೆ ಒಂದು ವೇಳೆ ಆ ಸಂಸಾರದ ಕಡೆಗೆ, ಅಸತ್ಯದ ಕಡೆಗೆ, ಭ್ರಾಂತಿಯ ಕಡೆಗೆ, ಈ ಜಗತ್ತೇ ಬಹಳ ಸತ್ಯ ಅನ್ನೋದರ ಕಡೆಗೆ ಒಂದು ವೇಳೆ ಹೋಯ್ತು ಜೀವನ ಅಂತ ಕೇಳಿದ್ರೆ ಮತ್ತೆ ಸುತ್ತಬೇಕಾಗ್ತದೆ.